ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು. ನಾನೀಗ ಒಂದು ಕಡೆ ಹೊರಟಿದ್ದೀನಿ. ಸೊ ಈಗ ಆಲ್ಮೋಸ್ಟ್ 2:45 ಆಗಿದೆ. ನಾನೀಗ ಊಟ ಮಾಡಿಕೊಂಡು ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಯ್, ಸೊ ನಾನೀಗ ರೆಡಿಯಾಗಿದ್ದೀನಿ. ಸೊ ಹೊರಡೋಣ ಅಂತ ಹೇಳಿದ್ರೆ ಹಸ್ಬೆಂಡ್ ಹೇಳಿದ್ರು ಒಂದು 4 o'clockಗೆ ಹೀಗೆ ಬಾ ಅಂತ. ಸೊ ಇನ್ನೂ ಒಂದು 30 minutes ಟೈಮ್ ಇದೆ. ಸೊ ಹಾಗಾಗಿ ಜಸ್ಟ್ ಹೊರಗೆ ಬಂದೆ. ಸೊ ಅಲ್ಲಿ ನೋಡಿ ಒಂದು ಫ್ಲೈಟ್ ಹೋಗ್ತದೆ, ಕಾಣ್ತಾ ಇದೆಯಾ? ಫ್ಲೈಟ್ ನೋಡಿದಾಗೆಲ್ಲ ಇಂಡಿಯಾದ ನೆನಪಾಗುತ್ತೆ. ಬೇಡ ಜಾಸ್ತಿ ಅದ್ರ ಬಗ್ಗೆ ಮಾತಾಡೋದು ಬೇಡ. ಹಾಗೆ ಐ ಥಿಂಕ್ ನಾನು ಇದು ಸ್ಟ್ಯಾಂಡಿಂದ ತೆಗೆದು ನಿಮಗೆ ದೇವ್ರ ಕೋಣೆ ಇದು ದೇವ್ರದ್ದು ತೋರಿಸ್ಬೇಕಾಗತ್ತೆ ಅನಿಸುತ್ತೆ. ಪೀಸ್. ಹೊರಡೋಣ, ಈಗ ಆಲ್ಮೋಸ್ಟ್ ಟೈಮ್ ಆಗಿದೆ. ಹೋಗ್ತಾ ಮಾತಾಡೋಣ, ಆಯಿತಾ? ಏನಿಲ್ಲ, ಸ್ವಲ್ಪ ಕ್ಯಾಶ್ ಇದ್ದರೆ ಬೇಕಿತ್ತು ಸುಮ್ಮನೆ. ಇಲ್ಲಾದರೆ ಕಾರ್ಡ್ ವರ್ಕ್ ಆಗಲಿಲ್ಲ ಅಂದರೆ ಅಂತ ಕ್ಯಾಶ್ ಇಟ್ಟಿದ್ದರೆ ನಿಮಗೆ ಇದು ಕಾಣ್ತಿದೆಯಾ? $1 ಇದು $1. ಆಬ್ವಿಯಸ್ಲಿ ಎಲ್ಲ ನೋಡಿರ್ತೀರಲ್ಲ ಡಾಲರ್ನ. ಸೊ ನಾನೊಂದು ಇದೆಲ್ಲ ಬನ್ನೆ. ಸೊ ಇಲ್ಲಿದೆ ನೋಡಿ, ಇದು $1 ಬೇಡ ಇದು 10 ನೋಡಿ, 10 ಅದು ನೋಡಿ 20. ಸೊ ನಾನು 10 ಹಿಡ್ಕೊತೀನಿ. ಸಾಕು, 10. ಸೊ $1 ಬೇಡ ಅಂತ. ಇದು ಡಾಲರ್ ಹೌದಲ್ಲ ಮೇಲೆ? ಓಕೆ. ಈಗ 4:10 ಹಾಗೇನೋ ಆಯಿತು. 4:29ಗೆ ಟ್ರೈನ್ ಇದೆ. ಸೊ ನಾನು ಹೊರಡ್ತಾ ಇದ್ದೀನಿ. ಹೋಗೋಣ ಬನ್ನಿ. ನಾವೀಗ ಜನರಲ್ ಸ್ಕ್ವೇರ್ ಹತ್ರ ಬಂದಿದ್ವಿ. ಜಸ್ಟ್ ಇವಾಗಷ್ಟೇ ಇಳಿದ್ವಿ. ಇನ್ನೊಂದು 10 minutes ಇದರಲ್ಲಿ ನಮಗೆ ಇಂಡಿಯನ್ ಸ್ಟೋರ್ ಸಿಗುತ್ತೆ, ಅಲ್ಲಿ ಹೋಗೋಣ ಬನ್ನಿ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಂಡಿಯಾ ಸ್ಕ್ವೇರ್.
ಒಂದು ಸ್ಟ್ರೀಟ್ ಫುಲ್ ಇಂಡಿಯನ್ ಸ್ಟೋರ್ಸ್, ಇದು ಫುಡ್ ಮತ್ತು ವೆಜಿಟೇಬಲ್ಸ್ ಈ ಥರ ಗ್ರೋಸರಿ ಶಾಪ್ಸ್. ಮತ್ತು ಟೆಂಪಲ್ ನೋಡಿ, ಇಲ್ಲಿ ಶಿವ ಮಂದಿರ ಅಂತಿದೆ. ಬಟ್ ಅದು ಹೇಗೆ ಎಂಟರ್ ಆಗೋದೆಲ್ಲ ಗೊತ್ತಿಲ್ಲ. ಬಟ್ ಅದು ಮಂದಿರ ಅಂತ ಅಂದ್ಕೊಂಡಿದ್ದೀವಿ. ಬಿಕಾಸ್ ನಾವು ಎಲ್ಲ ಟೈಮಲ್ಲಾಗೂ ಅದು ಕ್ಲೋಸ್ಡ್ ಆಗಿದೆ. ಮೇ ಬಿ ಯಾವುದಾದ್ರೊಂದು ಇದು ಪೂಜಾ ಐಟಮ್ಸ್ ಎಲ್ಲ ಇರುತ್ತಾ ಅಂತ ಅಲ್ಲ. ಬಟ್ ಅದು ಓಪನ್ ಇಲ್ಲ ಅಲ್ಲ. ಮೀನ್ ಶಾಪ್ ತೋರ್ಸ್ಕಾ? ಅದು ನಾನು ಲಾಸ್ಟ್ ಟೈಮ್ ಇದು ವಿಡಿಯೋ ಇದೆ, ಅದೇ ಆ್ಯಡ್ ಮಾಡಿದೆ. ಅಲ್ಲ ಇದು ಬಂಗಡೆನೆ. ಇಲ್ಲೆಲ್ಲ ನಮಗೆ ತುಂಬ ಇಂಡಿಯನ್ಸ್ ಸಿಗ್ತಾರೆ. ಓ, ಇಂಡಿಯನ್ ಫ್ಲಾಗ್ ಬೇರೆ ಇದಲ್ಲ. ಹಾಂ, ರೀಸೆಂಟ್ ಇದು ಲಾಸ್ಟ್ ಟೈಮೆಲ್ಲ ಇರಲಲ್ಲ. ಇದು ಮಂದಿರ ಅಲ್ಲ, ಗೋವಿಂದ ಟೆಂಪಲ್. ಟೆಂಪಲ್ ಎಂತ ಇದೆ? ಚಾರ್ಸಾ? ಚಾರ್ಸ್ ಸ್ವಲ್ಪ ಎಂಡರಿಗೆ ಹೋಗಿ ಆಮೇಲೆ ಗಮ್ಮ ಅಲ್ಲಿ ಅಂತ ಇದೆಯಲ್ಲ ಬಿರಿಯಾನಿ ಪಾಟ್ ಅಂತ. ಅದು ನನ್ನ ಫೇವ್ರೇಟ್ ಬಿರಿಯಾನಿ ಸಿಗೋದು. ಬಟ್ ಲಾಸ್ಟ್ ಟೈಮ್ ತಿಂದಾಗ ಅಂತೂ ಫುಲ್ ಡಿಸಪಾಯಿಂಟ್ ಆಯಿತು. ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಸ್ಟಾರ್ಟರ್ ಕೂಡ ಹೇಳಿ ಆಯಿತಾ? $9 1 ಮಸಾಲೆ ದೋಸೆ. $9 ಇಂಡಿಯನ್ ಮನಿ ₹750. ಚಿಕನ್ ಕಬಾಬ್ ಅದಕ್ಕೆಲ್ಲ
ಹಾಂ ರೈಸ್ ಶುಗರ್ ಅಷ್ಟೇ ಸರ್. ಕಾರ್ನ್ಫ್ಲವರ್ ಇದೆ ಅಲ್ಲ, ಇರಲಿ ಅಲ್ಲ ಅದು. ಕ್ಯುಮಿನ್ ಆ್ಯಂಡ್ ಕೊರಿಯಂಡರ್ ಪ್ಲಸ್ ಕ್ಯುಮಿನ್ ಅದು ಬೇಡ, ಖಾಲಿ ಕೊರಿಯಂಡರ್ ಎಲ್ಲಿತ್ತು ಎಲ್ಲಿ ಬೇಡ, ಮೀಡಿಯಮ್ ಇದಿಲ್ಲ ಇಷ್ಟು ದೊಡ್ಡದು ಎಲ್ಲ ಇದು ಬೇಡ ನಂಗೆ ಅಷ್ಟು ದೊಡ್ಡ. ಹಾಂ ಇಲ್ಲೇ ಇದೆ ಸಣ್ಣದಲ್ಲಿ ಸಾಕೇನ, ಇದೆಂತ ಫ್ರೈಡ್ ಅಲ್ಲಲ್ಲ. ಹಾಂ ಇದು ಇತ್ತಗೊಂಡು ಬ್ಯಾಡ್ಗೆ ಅಂತ ಹೆಂಗೆ ಗೊತ್ತಾಗ್ತ? ಹಾಂ ಅಲ್ಲಿ ಲಾಸ್ಟ್ ಟೈಮ್ ಉಂಟು ರಥ ಇದು ಬ್ಯಾಡ್ಗೆನದ ನಮಗೆ ಇದು ಕಾಸ್ಕೋದಲ್ಲಿ ಸಿಗುತ್ತಲ್ಲ, ಸೊ ಬೇಡ ಅಲ್ಲ. ದೀಪದ ಹಾಂ ನಾವು ಲಾಸ್ಟ್ ಟೈಮೆಲ್ಲ ಆ ಥರ ಬಾಟಲ್ ತಗೊಂಡಿದಂತೆ ಮೇಲಿರೋದು. ಇಲ್ಲ ಇಷ್ಟೇ ದೊಡ್ಡ ಅದು ತೆಗ್ದ್ರಿ ಅದೆರಡು ಪ್ಯಾಕಲ್ಲಿದೆ. ಯಾವುದಿರಲಿ ಇದೆ ಇರಲಿಯಾ? ಹಿಂಗೆ ಎಷ್ಟಕ್ಕೆ ಎಷ್ಟು ಪ್ರೈಸ್? $20. ಆಯ್ತಾ ಆನ್ ಮಾಡಿದ್ರೆ ನಮ್ಮದು ಶಾಪಿಂಗ್ ಮುಗಿಯಿತು. ನಾವೀಗ ಮನೆಗೆ ಹೊರಟಿದ್ವಿ ಕ್ಯಾಬ್ ಮಾಡಿಕೊಂಡು. ಯೂಶ್ವಲಿ ನಾವು ಇದು ಪಟೇಲ್ ಬ್ರದರ್ಸ್ ಬಂದಾಗೆಲ್ಲ ಕ್ಯಾಬ್ ಮಾಡ್ಕೊಂಡು ಅಷ್ಟು ಐಟಮ್ಸ್ ಇದೆ ಅಲ್ಲ. ಹಾಯ್, ಫೈನಲಿ ನಾವು ಮನೆಗೆ ಬಂದ್ವಿ. ಪಟೇಲ್ ಬ್ರದರ್ಸಲ್ಲಿ $164 ಆಗಿದೆ. ಸೊ ನಾನೀಗ ಅನ್ಪ್ಯಾಕ್ ಮಾಡಬೇಕು. ಸೊ ನಾನು ಆಲ್ಮೋಸ್ಟ್ ನಿಮಗೆಲ್ಲ ವೀಡಿಯೋದಲ್ಲೇ ತೋರಿಸಿದ್ದೀನಿ ಏನೆಲ್ಲ ತೊಗೊಂಡಿದ್ದೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಥಿಂಗ್ ಆಯಿತಾ. ದೀಪದೆಣ್ಣೆ ನನಗೆ 2 ಪ್ಲೇಟೆಡ್ ತಗೊಂಡೆ, 2 ಸ್ಲೈಸ್ ತಗೊಂಡೆ. ಮತ್ತು 2 ಬ್ಯಾಗ್ಸ್ ಆಫ್ ರೈಸ್ ತೊಗೊಂಡು. ಸೊ ನಮಸ್ತೆ. ಆಮೇಲೆ ಇಂಪಾರ್ಟೆಂಟ್ ಥಿಂಗ್ಸ್ ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ಇಡ್ಲಿ ರವೆ ಈ ಥರ ಬರುತ್ತೆ. ಮತ್ತು ಪಾನಿಪುರಿ ಮಸಾಲೆ ಪುರಿ ಏನೋ ಮಾಡಬೇಕು. ಇದು ಕಾಸ್ಕೋದಲ್ಲಿ ಸಿಗುತ್ತೆ ಪಾನಿಪುರಿ. ಅದಕ್ಕೆ ನನಗೆ ಡ್ರೈ ಇದು ಗ್ರೀನ್ ಟೀ ಬೇಕಿತ್ತು. ಬಟನ್ ಇದು ಅದು ದೋಸೆಗೆ ಇಡ್ಲಿಗಳು ಮತ್ತು ಪಾನಿಪುರಿ ಡ್ರೈ ನಾನು ತಗೊಂಡಿದ್ದೆ ಆಗುತ್ತೆ.
ಉರದ್ದಾನೆ ಇದು ದೇವ್ರದ್ದು. ಓಕೆ, ಮೊನ್ನೆ ಬೆಳ್ಳುಳ್ಳಿ ಕಬಾಬ್ ಟ್ರೈ ಮಾಡಿದ್ರೆ ಅದೆಲ್ಲ ಮಿಸ್ಸಿಂಗ್ ಇತ್ತು, ಸೊ ಅದನ್ನೇ ತಗೊಳ್ಳಿಕ್ಕೆ. ನಮ್ಗೆ ಆ್ಯಕ್ಚುಲಿ ಕೊರಿಯಂಡರ್ ಪೌಡರ್ ಬೇಕಿತ್ತು, ಕೊರಿಯಂಡರ್ ಅಂತ ಕ್ಯೂಮಿನ್ ಪೌಡರ್ ತಗೊಂಡು ಬೈ ಮಿಸ್ ಆಗಿ. ಎಳ್ಳುಂಡೆ ಇದಾಗಿತ್ತು ಪಟೇಲ್ ಬ್ರದರ್ಸಲ್ಲಿ ನಮ್ಮ ಶಾಪಿಂಗ್. ಸೊ ಇದನ್ನೆಲ್ಲ ನಾನು ಅರೇಂಜ್ ಮಾಡಿ ಇಡಬೇಕು. ಇಷ್ಟೇ ಇದಾಗಿತ್ತು ಇವತ್ತಿನ ಬ್ಲಾಗ್. ಇನ್ಸ್ಟಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಇನ್ನೂ ಏನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಆ ಥರ ಹೇಳಿದಾಗ ಕಟ್ ಮಾಡುವ. ಲವ್ ಯು ಆಲ್, ಬಾಯ್. ಹಾಯ್, ಸಡನ್ನಾಗಿ ಫೈರ್ ಅಲಾರ್ಮ್ ಆಗ್ತಾ ಇದೆ.